ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಧಾರಾವಾಹಿನಲ್ಲಿ ನಾಳೆ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಅದಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇನ್ನು ಧಾರಾವಾಹಿಯ ಪ್ರಾರಂಭದಲ್ಲಿ ನೋಡೋದಾದರೆ ಸರಿತಾಗೆ ವಿವೇಕ್ ಅವರು ಗೌರಿ ಪರವಾಗಿ ಮಾತಾಡಿರ್ತಾರೆ. ಅದು ಚಂಚಲ ವಿರುದ್ಧ ಗೌರಿ ಪರವಾಗಿ ಮಾತಾಡಿರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ತುಂಬ ಕೋಪ ಬಂದಿರುತ್ತೆ. ಸರಿತಾ ಅವರು ಹೇಳ್ತಾರೆ, ಯಾಕೆ ವಿವೇಕ್ ಈ ಥರ ಮಾತಾಡ್ತಿದೆಯಲ್ಲ, ಚಂಚಲ ಅವರು ಯಾರೇ ಆಗಿರ್ಬೋದು, ದೊಡ್ಡವರು, ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು. ಅವ್ರ ವಿರುದ್ಧ ಯಾಕೆ ಮಾತಾಡಿದೆ ನೀನು? ಚಂಚಲ ನಿನಗೆ ಚಿಕ್ಕಮ್ಮ, ನೀನು ಹೇಗೆ ನನಗೆ ಗೌರವ ಕೊಡ್ತೀಯೋ ಅದೇ ರೀತಿ ನೀನು ಅವ್ರಿಗೂ ಕೂಡ ಗೌರವ ಕೊಡಬೇಕು. ಅದೇನೇ ಇದ್ದರೂ ನಾವು ಮಾತಾಡ್ತೀವಿ ಅಂತ ಸರಿತಾ ಹೇಳ್ತಾರೆ. ಹಾಗೆ ಸರಿತಾ ಮಾತು ಮುಂದುವರಿಸ್ತಾ ಹೇಳ್ತಾರೆ, ಅದು ಅಲ್ಲದೆ ನೀನು ವಿರುದ್ಧ ಮಾತಾಡಿ ಇದು ಕೂಡ ನಿಮಗೆ ಅತ್ತೆ ಮನೆ, ಅದೇ ಥರನೇ ಗೌರಿಗೂ ಇದು ಅತ್ತೆ ಮನೆ ಅಂತ ಹೇಳಿದ್ರಲ್ಲ, ನೀನಂತೂ ಗೌರಿ ಪರವಾಗಿ ಮಾತಾಡಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ವಿವೇಕ್. ಹಾಗೆ ಚಂಚಲ ಹತ್ರ ಕೂಡ ನೀನು ಆ ರೀತಿ ಮಾತಾಡಬಾರ್ದಾಗಿತ್ತು ಅಂತ ವಿವೇಕ್ ಅಮ್ಮ ಹೇಳ್ತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ಅಮ್ಮ ನಾನು ಬೇಕು ಅಂತ ಆ ಥರ ಮಾತಾಡಿಲ್ಲ. ಅಷ್ಟಕ್ಕೂ ನೀವು ಅಂದ್ಕೊಂಡಿರೋದೇನು, ನಾನು ಗೌರಿ ಪರವಾಗಿ ಮಾತಾಡ್ತೀನಿ ಅಂತ, ನಾನು ಗೌರಿನ ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ ಅಂತ ಅಂದ್ಕೊತಿದ್ದೀರಾ? ಹಾಗೇನಿಲ್ಲ ಅಮ್ಮ. ಯಾಕಂದರೆ ಇವತ್ತು ಗೌರಿ ಮಾಡಿದ್ದು ಸರಿಯಾಗಿತ್ತು, ಅದಕ್ಕೆ ನಾನು ಗೌರಿ ಪರವಾಗಿ ಮಾತಾಡಿದೆ ಅಷ್ಟೇ. ಮಾತನ್ನು ಕೇಳಿಸ್ಕೊಂಡಿರೋ ಗೌರಿಗಂತೂ ಆಶ್ಚರ್ಯ ಆಗುತ್ತೆ, ಹಾಗೆ ತುಂಬ ಬೇಜಾರಾಗುತ್ತೆ. ಇದೇನಿದು ಇವರು ಹೀಗೆ ಮಾತಾಡ್ತಿದ್ದಾರಲ್ಲ ಅಂತ ಗೌರಿ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ವಿವೇಕ್ ಹೇಳ್ತಾರೆ, ಅಮ್ಮ ನೀವು ಅಂದ್ಕೊಂಡಿರೋ ಹಾಗೆ ಯಾವುದೇ ಕಾರಣಕ್ಕೂ ಯಾವತ್ತೂ ನಡೆಯೋದಿಲ್ಲ. ಹಾಗೆ ಅವ್ರು ಮಾಡಿರೋ ಮೋಸ, ಅವ್ರು ಮಾಡಿರೋ ತಪ್ಪು ಎಲ್ಲ ನನ್ನ ನೆನಪಿದೆ. ನಾನಂತೂ ಅವ್ರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಈ ಮನೇಲಿ ಗೌರಿ ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ನಾನು ಅವ್ರ ಪರವಾಗಿ ಮಾತಾಡಬೇಕು ಅಂತ ಮಾತಾಡಿದೆ ಅಷ್ಟೇ. ಗೌರಿ ಅವರು ಯಾವಾಗ ಈ ಮನೆಯಿಂದ ಆಚೆ ಹೋಗ್ತಾರೋ ಗೊತ್ತಿಲ್ಲ, ಅವ್ರ ಮನೆಯಲ್ಲಿ ಇರೋವರೆಗೂ ಅವ್ರ ಪರವಾಗಿ ಮಾತಾಡ್ತೀನಮ್ಮ. ಆಮೇಲೆ ನಾನು ಬದಲಾಗೇ ಆಗ್ತೀನಿ, ಯಾವತ್ತಿದ್ರೂ ಇದು ನಡಿಲೇಬೇಕಲ್ವಾ ಅಂತ ವಿವೇಕ್ ಹೇಳ್ತಾರೆ. ಇದನ್ನು ಕೇಳಿ ಸರಿತಾಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅವ್ರು ಹೇಳ್ತಾರೆ, ಸರಿ ಆಯಿತು, ನೀನು ಬದಲಾಗ್ಬಿಟ್ಟಿದ್ಯಾ, ಹಾಗೆ ಎಲ್ಲದನ್ನು ಕ್ಷಮಿಸ್ಬಿಟ್ಟು ಒಪ್ಕೊಂಡ್ಬಿಟ್ಟಿದ್ಯಾ ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಸರಿತಾ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಗೌರಿ ಅಲ್ಲೇ ನಿಂತಿರ್ತಾರೆ. ಹಾಗಾದರೆ ಇಷ್ಟೊತ್ತವರೆಗೂ ಮಾತಾಡಿದ್ದು ನಿಜನಾ? ಹಾಗಿದ್ದರೆ ನೆನ್ನೆ ನನ್ನ ಪರವಾಗಿ ಮಾತಾಡಿದ್ದು ನಿಜ ಅಲ್ಲ, ಇವತ್ತು ಮಾತಾಡಿದ್ದು ನಿಜ. ಇಷ್ಟೊತ್ತವರೆಗೂ ನಾನು ಎಷ್ಟು ಖುಷಿಯಾಗಿದ್ದೆ, ನಮ್ಮ ಸಂಸಾರ ಸರಿ ಹೋಗುತ್ತೆ, ವಿವೇಕ್ ನನ್ನ ಒಪ್ಕೊತಾರೆ ಅಂತ ನನ್ನ ಪರವಾಗಿ ಎಲ್ಲರ ಮುಂದೆ ಮಾತಾಡಿದರು ಅಂತ ತುಂಬ ಖುಷಿ ಪಡ್ತಿದ್ದೆ. ಆದರೆ ಈ ಥರ ಈಗ ಮಾತಾಡ್ತಿರೋದು ನೋಡಿ ನನಗಂತೂ ತುಂಬ ಆಶ್ಚರ್ಯ ಆಗ್ತಾಯಿದೆ. ಅಯ್ಯೋ ಕೃಷ್ಣ, ನನಗೆ ಯಾಕೆ ಈ ಥರ ಎಲ್ಲ ಆಗ್ತಾಯಿದೆ? ನಾನು ಅಂದ್ಕೊಂಡಿದ್ದು ಏನೂ ನಡೀತಾ ಇಲ್ಲ. ಎಂಥ ಪರಿಸ್ಥಿತಿ ಬಂದಿದೆ ನನಗೆ. ದೇವ್ರ ಹತ್ರ ನಾನು ಕೇಳ್ಕೊತಾ ಇರೋದು ಒಂದೇ, ನನ್ನ ಸಂಸಾರ ಸರಿ ಹೋಗಬೇಕು, ನಾನು ಮತ್ತು ವಿವೇಕ್ ಅವ್ರು ಖುಷಿಯಾಗಿರಬೇಕು ಅಂತ. ಆದರೆ ಅದನ್ನು ಬಿಟ್ಟು ನಾನು ಯಾವತ್ತೂ ದುಡ್ಡು ಬೇಕು, ಮನೆ ಬೇಕು, ಆಸ್ತಿ ಬೇಕು ಅಂತ ಯಾವತ್ತೂ ಕೇಳಿಲ್ಲ. ಆದರೆ ನನ್ನ ಜೀವನದಲ್ಲೇ ಈ ಥರ ಎಲ್ಲ ನಡೀತಾ ಇದೆಯಲ್ಲ ಅಂತ ಗೌರಿ ಯೋಚನೆ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಸರಿ ಮಾಡಬೇಕು ಅಂದರೆ ಒಂದೇ ದಾರಿ ಇರೋದು, ನಾನು ಮೊದಲು ಈ ಮನೆಯಿಂದ ಆಚೆ ಹೋಗಬೇಕು. ಹೌದು, ನನ್ನ ನಿರ್ಧಾರ ಸರಿಯಾಗೇ ಇದೆ. ಇದ್ರ ಬಗ್ಗೆ ಆಶಾ ಅತ್ತೆ ಹತ್ರ ಮೊದಲು ಮಾತಾಡ್ಬಿಟ್ಟು ನನ್ನ ಮನೆಯಿಂದ ಆಚೆ ಹೋಗಬೇಕು. ವಿವೇಕ್ ಅವ್ರನಿಗೆ ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅಂದರೆ ನಾನು ಯಾಕಿರ್ಬೇಕು ಈ ಮನೇಲಿ ಅಂತ ಗೌರಿ ಬೇಜಾರಿಂದ ಯೋಚನೆ ಮಾಡ್ತಾರೆ. ಗೌರಿ ಬಂದು ಅವರ ಚಿಕ್ಕತ್ತೆ ಹತ್ರ, ಅತ್ತೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂದಾಗ ಆಶಾ ಹೇಳ್ತಾರೆ, ಏನು ಗೌರಿ, ಏನು ಮಾತಾಡಬೇಕು ಹೇಳು ಅಂತಾರೆ. ಅದಕ್ಕೆ ಗೌರಿ ಇದ್ದರು, ಇಲ್ಲ ಅತ್ತೆ, ನಾನು ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾರೆ. ಗೌರಿ ಈ ಥರ ಮಾತಾಡ್ತಿರೋದು ನೋಡಿ ಆಶಾಗೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕೆ ಗೌರಿ, ಏನಾಯಿತು, ಯಾಕೆ ಮನೆ ಬಿಟ್ಟೋಗೋ ನಿರ್ಧಾರ ಮಾಡಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಗೌರಿ ತುಂಬ ಬೇಜಾರಿಂದ ಹೇಳ್ತಾರೆ, ಇನ್ನೇನು ಚಿಕ್ಕತ್ತೆ, ಇವತ್ತಲ್ಲ ನಾಳೆ ನನ್ನ ಸಂಸಾರ ಸರಿ ಹೋಗುತ್ತೆ, ವಿವೇಕ್ ನನ್ನ ಹೆಂಡತಿ ಅಂತ ಒಪ್ಕೊತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಯಾವ ಕಾರಣಕ್ಕೂ ನಮ್ಮ ಸಂಸಾರ ಸರಿ ಹೋಗೋ ಥರ ಕಾಣ್ತಾ ಇಲ್ಲ ಅತ್ತೆ. ವಿವೇಕ್ ಅವರು ಕೂಡ ಬದಲಾಗಲ್ಲ ಅತ್ತೆ. ಇದೆಲ್ಲ ಗೊತ್ತಾದ ಮೇಲೆ ನಾನು ಯಾಕೆ ಈ ಮನೇಲಿರಬೇಕು, ಇಲ್ಲಿದ್ದು ಏನು ಪ್ರಯೋಜನ, ಅದಕ್ಕೋಸ್ಕರ ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಆಶಾ ಹೇಳ್ತಾರೆ, ಗೌರಿ ನನಗೇನು ಅರ್ಥ ಆಗ್ತಿಲ್ಲ, ಸರಿಯಾಗಿ ಹೇಳು, ನೆನ್ನೆ ತಾನೇ ವಿವೇಕು ನಿನ್ನ ಪರವಾಗಿ ಮಾತಾಡಿದ್ದಾನೆ, ನೀನು ನೋಡಿದ್ರೆ ಇವಾಗ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದೆಲ್ಲ, ನಿನ್ನ ಸಂಸಾರ ಸರಿ ಹೋಗೋ ಹೊತ್ತಲ್ಲಿ ಈ ರೀತಿ ಡಿಸೈಡ್ ಮಾಡ್ಬೋದಾ ಅಂತ ಹೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ಇಲ್ಲ ಚಿಕ್ಕತ್ತೆ, ನಾನು ಹಾಗೆ ಅಂದ್ಕೊಂಡಿದ್ದೆ, ಆದರೆ ಇವಾಗ ವಿವೇಕ್ ಅವರು ಅವ್ರ ಅಮ್ಮನ ಹತ್ರ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ. ಅವ್ರು ಇನ್ನೂ ನನ್ನ ಹೆಂಡತಿ ಅಂತ ಒಪ್ಕೊತಿಲ್ಲ, ನಾನು ಈ ಮನೇಲಿರೋವರೆಗೂ ಅಷ್ಟೇ ಅಂತೆ ಅವ್ರು ನನ್ನ ಪರವಾಗಿ ಮಾತಾಡೋದು, ಯಾವತ್ತಾದ್ರೂ ನಾನು ನಾಳೆ ಹೊರಗಡೆ ಹೋಗಲೇಬೇಕಲ್ವಾ ಅಂತ ಬೇಜಾರು ಮಾಡ್ಕೊಂಡು ಗೌರಿ ಹೇಳ್ತಾರೆ. ಅದಕ್ಕೆ ಆಶಾ ಅವರು ಕೇಳ್ತಾರೆ, ಹೌದಾ, ಆ ರೀತಿ ಯಾರ ಹತ್ರ ಮಾತಾಡ್ತಾ ಇದ್ದ ವಿವೇಕ್ ಅಂತ ಕೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ಇನ್ಯಾರ ಹತ್ರ ಅತ್ತೆ, ಅವ್ರ ಅಮ್ಮನ ಹತ್ರ ಆ ರೀತಿ ಮಾತಾಡ್ತಾ ಇದ್ರು, ಕೇಳಿಸ್ಕೊಂಡೆ ಅಂತ ಹೇಳ್ತಾರೆ. ಆಶಾ ಅವ್ರು ಹೇಳ್ತಾರೆ, ನೋಡಿ ಗೌರಿ, ವಿವೇಕ್ ಏನೋ ಕೋಪದಲ್ಲಿ ಮಾತಾಡಿರಬೇಕು, ಇಲ್ಲ ಅಂದರೆ ವಿವೇಕ್ ಇನ್ನೂ ಬದಲಾಗದೇ ಇರ್ಬೋದು, ಆದರೆ ಒಂದಲ್ಲ ಒಂದು ದಿನ ಖಂಡಿತ ಬದಲಾಗೇ ಆಗ್ತಾನೆ, ಆ ನಂಬಿಕೆ ಕೂಡ ನನಗಿದೆ. ಅಲ್ಲಿ ತನಕ ನೀನು ಕಾಯಬೇಕು ಗೌರಿ, ನೀನು ಆರಾಮಾಗಿ ಅಲ್ಲಿವರೆಗೂ ಇದೇ ಮನೇಲಿರು,
ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಬೇಡ ಅಂತ ಆಶಾ ಹೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ಅಲ್ಲ ಚಿಕ್ಕತ್ತೆ, ನನ್ನನ್ನು ಅವರು ಮೂರನೇ ವ್ಯಕ್ತಿ ಅಂತ ಹೇಳಿದ್ದಾರೆ. ಮೂರನೇ ವ್ಯಕ್ತಿ ಮಾತಾಡಿದ್ರೆ, ಈ ಮನೆಯಲ್ಲಿದ್ದರೆ, ಹಾಗೆ ಮೂರನೇ ವ್ಯಕ್ತಿ ಅಡುಗೆ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ನಾನು ಅವ್ರಿಗೆ ಅರ್ಥ ಮಾಡಿಸ್ತೀನಿ ಅಂತ ಗೌರಿ ಹೇಳ್ತಾರೆ. ಇನ್ನು ಊಟದ ಸಮಯ ಎಲ್ಲ ಊಟ ಮಾಡ್ತಿರ್ತಾರೆ. ಆಗ ಕವಿ ಹೇಳ್ತಾರೆ, ಅದಕ್ಕೆ ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡಿದ್ದೀರಾ ಅಂತ ಕವಿ ಕೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ಇದರಲ್ಲೇನಿದೆ ಕವಿಯವರೇ, ಮೂರನೇ ವ್ಯಕ್ತಿ ಹೇಗೆ ಅಡುಗೆ ಮಾಡ್ಬೋದು, ಹಾಗೆ ಹೊರಗಿನಿಂದ ಬಂದವರು ಹೇಗೆ ಅಡುಗೆ ಮಾಡ್ತಾರೋ ಅದೇ ರೀತಿ ಅಡುಗೆ ಮಾಡಿದ್ದೀನಿ ಅಷ್ಟೇ ಅಂತ ವಿವೇಕ್ನ ನೋಡಿಕೊಂಡು ಗೌರಿ ಹೇಳ್ತಾರೆ. ಆಗ ವಿವೇಕ್ಗೆ ಕೆಂಬಂದ್ಬಿಡುತ್ತೆ. ಅದಕ್ಕೆ ಕವಿ ಹೇಳ್ತಾರೆ, ಅಣ್ಣ ಅಣ್ಣ ಏನಾಯಿತು, ನೀರು ಕುಡಿ ತಗೋಣ ಅಂತ ಕೊಡೋಕೆ ಹೋಗ್ತಾರೆ. ವಿವೇಕ್ ಹೇಳ್ತಾರೆ, ಏನಿಲ್ಲ, ನಾನು ಆರಾಮಾಗಿದ್ದೀನಿ ಬಿಡು ಅಂತಾರೆ. ಯಾರೋ ನನ್ನನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ಅದಕ್ಕೆ ನೆತ್ತಿಗೇರ್ತು ಅಂತ ಹೇಳ್ತಾರೆ ವಿವೇಕು. ಈ ಕಡೆ ಕವಿ ಇದ್ದರು ಗೌರಿನ ಕೇಳ್ತಾರೆ, ಯಾಕೆ ಅದಕ್ಕೆ ಏನಾಯಿತು, ಯಾಕೆ ನೀವು ಮೂರನೇ ವ್ಯಕ್ತಿ ಅಂತ ಅಂದ್ಕೊಳ್ತಾ ಇದ್ದೀರಾ, ಮನೇಲಿ ಯಾರಾದರೂ ಏನಾದರೂ ಹೇಳಿದ್ರಾ? ನಾನು ಮಾತಾಡ್ತೀನಿ ಹೇಳಿ, ಅದಕ್ಕೆ ನಿಮ್ಮನ್ನು ಮೂರನೇ ವ್ಯಕ್ತಿ ಅಂತ ಯಾರು ಹೇಳಿದ್ದು ಹೇಳಿ? ಅಷ್ಟಕ್ಕೂ ನಿಮಗೆ ಈ ಮನೆಯಲ್ಲಿ ಇರೋ ಅಧಿಕಾರ ಇದೆ, ನೀವು ಈ ಮನೆಯವರೇ ಅಲ್ವಾ, ಅದಕ್ಕೆ ಬೇರೆಯವರು ಮೂರನೇ ವ್ಯಕ್ತಿ ಅಂತ ಯಾಕೆ ಅಂದ್ಕೊತೀರಾ? ಗೌರಿ ಹೇಳ್ತಾರೆ, ಏನು ಮಾಡೋದು ಕವಿಯವರೇ, ನೀವೇನೋ ಈ ಥರ ಹೇಳ್ತೀರಾ, ಆದರೆ ಎಲ್ಲರೂ ನನ್ನ ಆ ಥರ ಅಂದ್ಕೋಬೇಕಲ್ಲ, ನಾನು ಯಾವತ್ತಿದ್ರೂ ಮೂರನೇ ವ್ಯಕ್ತಿನೇ. ಈ ಮನೆಯವರೆಲ್ಲ ನನ್ನನ್ನು ಹಾಗೆ ಅಂದ್ಕೊಂಡಿದ್ದಾರೆ ಕವಿ, ನೀವು ಹೇಳಿದ ತಕ್ಷಣ ಅದೆಲ್ಲ ಬದಲಾಗಲ್ಲ ಅಲ್ವಾ ಕವಿಯವರೇ ಅಂತ ವಿವೇಕ್ ಕಡೆ ನೋಡಿಕೊಂಡು ಗೌರಿ ಕವಿಗೆ ಹೇಳ್ತಾರೆ. ಆಗ ವಿವೇಕ್ ಅನ್ಕೊತಾರೆ, ಇದು ಗೌರಿ ನನಗೆ ಬೇಕು ಬೇಕು ಅಂತ ಈ ಥರ ಮಾತಾಡ್ತಾ ಇದ್ದಾರೆ, ಮೋಸ್ಟ್ಲಿ ನಾನು ಅಮ್ಮನ ಹತ್ರ ಮಾತಾಡಿರೋದನ್ನು ಇವರು ಕೇಳಿಸ್ಕೊಂಡಿರಬೇಕು ಅಂತ ಮನಸ್ಸಲ್ಲೇ ಅನ್ಕೊತಾರೆ. ಗೌರಿ ಹೇಳ್ತಾರೆ, ನೀನೇ ಹೇಳು ಕವಿ, ನಿನಗೆ ಈ ಮನೆಯಲ್ಲಿ ಯಾರಾದರೂ ಈ ಥರ ಮಾತಾಡಿದ್ರೆ ನಿನಗೇನು ಅನಿಸುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಕವಿಯವ್ರು ಹೇಳ್ತಾರೆ, ನನಗಂತೂ ತುಂಬಾ ಕೋಪ ಬರುತ್ತೆ, ಅದಕ್ಕೆ ಮನೆ ಬಿಟ್ಟು ಆಚೆ ಹೋಗ್ಲಾ ಅಂತ ಅನಿಸುತ್ತೆ ಅಂತ ಕವಿ ಹೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ಹೌದು ಕವಿಯವರೇ, ನನಗೂ ಕೂಡ ಅದೇ ಥರ ಅನಿಸ್ತಾ ಇದೆ, ನನಗೆ ಈ ಮನೇಲಿ ಇರಲೇಬಾರ್ದು ಅಂತ ಅನಿಸ್ತಿದೆ, ಅದಕ್ಕೆ ನಾನು ಈ ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಗೌರಿ ಹೇಳ್ತಾರೆ. ಕವಿ ಹೇಳ್ತಾರೆ, ಅದಕ್ಕೆ ನಿಮ್ಗೇನಾದರೂ ವಿವೇಕಣ್ಣ ಈ ರೀತಿ ಹೇಳಿದಿದ್ರೆ ಅವಾಗ ನೀವು ಯಾವ ಥರ ಅನಿಸ್ತಿತ್ತು, ಏನು ಮಾಡ್ತಾಯಿದ್ರಿ ಅಂತ ಕವಿಯವರು ಗೌರಿನ ಕೇಳ್ತಾರೆ. ಅದಕ್ಕೆ ಗೌರಿ ಇದ್ದವ್ರು ಹೇಳ್ತಾರೆ, ಏನು ಮಾಡೋಕ್ಕಾಗುತ್ತೆ ಕವಿಯವರೇ, ಯಾರೇನು ಹೇಳಿದ್ರು ಒಪ್ಕೊಳ್ಳೇಬೇಕು, ಯಾರು ನಾನು ಮೂರನೇ ವ್ಯಕ್ತಿ ಅಂತ ಹೇಳಿದ್ರು ಅದನ್ನು ನಾನು ಒಪ್ಕೋಬೇಕು, ಯಾಕಂದರೆ ನಾನು ಈ ಮನೆಯೊಳೇ ಅಲ್ವಲ್ಲ ಅಂತ ಗೌರಿ ಹೇಳ್ತಾರೆ. ಆಗ ವಿವೇಕ್ ಇದ್ದವ್ರು ಅನ್ಕೊತಾರೆ, ನೀವೆಲ್ಲರೂ ಊಟ ಮಾಡಿ, ನಾನು ಹೋಗ್ತೀನಿ, ನನಗೆ ಊಟ ಸಾಕು ಅಂತ ವಿವೇಕು ಎದ್ದೋಗಿ ಹೋಗ್ತಾರೆ. ಅದಕ್ಕೆ ಅವ್ರು ಚಿಕ್ಕಪ್ಪ ಹೇಳ್ತಾರೆ, ಯಾಕೆ ವಿವೇಕ್ ಅರ್ಧದಲ್ಲೇ ಎದ್ದೋಗ್ತಾ ಇದೆಯಾ, ಊಟ ಮಾಡು ಕೂತ್ಕೊಂಡು ಅಂತ ಹೇಳ್ತಾರೆ. ಹಾಗೆ ಅವ್ರು ಚಿಕ್ಕಪ್ಪ ಹೇಳ್ತಾರೆ, ಕವಿ ನೀನು ಎಲ್ಲದಕ್ಕೂ ಕವಿತೆ ಹೇಳ್ತೀಯಲ್ಲ, ಈಗ ಅವರಿಗೋಸ್ಕರನೇ ಜೀವನ ಮಾಡ್ತಿರೋ ಅಂಥವ್ರನ್ನು ಮೂರನೇ ವ್ಯಕ್ತಿ ಅಂತ ಹೇಳಿರ್ತಾರೆ, ಆಗ ನೀನು ಯಾವ ಕವಿತೆ ಬರೀತೀಯ ಹೇಳು ಅಂತ ಚಿಕ್ಕಪ್ಪ ಹೇಳ್ತಾರೆ. ಆಗ ತಕ್ಷಣ ಕವಿ ಇದ್ದರು ಒಂದು ಕವಿತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿವೇಕ್ ಇದ್ದವ್ರು ಹೇಳ್ತಾರೆ, ಸಾಕು ನಿಲ್ಲಿಸಿ, ಅಂದ್ಕೊಂಡಿದ್ದಾರೆ ಎಲ್ಲರೂ, ಈಗ ಇದೆಲ್ಲ ಬೇಕಾ, ನಿಲ್ಲಿಸಿ ಅಂತ ವಿವೇಕ್ ಹೇಳ್ತಾರೆ. ಆಗ ಗೌರಿ ಮನಸ್ಸಲ್ಲೇ ಅನ್ಕೊತಾರೆ, ನಾನು ಮಾತಾಡಿದ್ದು ಇವ್ರಿಗೆ ಅರ್ಥ ಆಗಿರಬೇಕು, ಅದಕ್ಕೆ ಈ ಥರ ಕೋಪ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಗೌರಿ ಅನ್ಕೊತಾರೆ. ಹಾಗೆ ಮೋನಿಕಾ ಕೂಡ ಏನೋ ಯೋಚನೆ ಮಾಡ್ತಾ ಇರ್ತಾರೆ, ಅದನ್ನು ನೋಡಿ ಅನಿಕೇತ್ ಅನ್ಕೊತಾರೆ, ಮನೆಯವರೆಲ್ಲ ಈ ರೀತಿ ಮಾತಾಡ್ತಿರೋದು ನೋಡಿ ಮೋನಿಕಾ ಬೇಜಾರಾಗಿರಬೇಕು. ಹಾಗೆ ಮೋನಿಕಾ ತುಂಬ ಕೋಪ ಮಾಡ್ಕೊಂಡಿರ್ತಾರೆ. ಈ ಟೈಮಲ್ಲಿ ಹೋಗಿ ನಾನು ಅವ್ರನ್ನ ಸಮಾಧಾನ ಮಾಡಿ ಮಾತಾಡಿದ್ರೆ ನಾನು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅಂತ ಅನಿಕೇತ್ ಅನ್ಕೊತಾರೆ. ಮೋನಿಕಾ, ಕೋಪ ಮಾಡ್ಕೊಂಡಿದ್ಯಾ, ಬೇಜಾರು ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು, ನಿನಗೆ ತುಂಬ ಕೋಪ ಬಂದಿರುತ್ತೆ, ಮನೆಯವರೆಲ್ಲ ಆ ರೀತಿ ಮಾತಾಡಿದ್ದನ್ನು ಕೇಳಿ ನನಗೂ ತುಂಬ ಕೋಪ ಬಂತು, ಆದರೆ ಏನು ಮಾಡೋದು, ನನ್ನ ಮಧ್ಯೆ ಮಾತಾಡೋದಕ್ಕಾಗಲ್ಲ, ಮನೆಯವ್ರಿಗೆಲ್ಲ ನಿನ್ನ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಈ ಥರ ಮಾತಾಡ್ತಾ ಇದ್ದಾರೆ. ಅದು ಅಲ್ಲದೆ ಈಗಷ್ಟೇ ನನಗೆ ಡೈರೆಕ್ಟ್ರು ಕಾಲ್ ಮಾಡಿದರು, ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ, ನಾಳೆ ದಿನ ಮೋನಿಕಾ ಅವರು ತುಂಬ ಒಳ್ಳೆ ಹೀರೋಯಿನ್ ಆಗ್ತಾರೆ ಅಂತ ಹೇಳ್ತಿದ್ರು. ನಾನು ಅವ್ರ ಹತ್ರ ಮಾತಾಡ್ಕೊಂಡು ಬಂದೆ, ಮೋನಿಕಾ ನಿನ್ನ ಕನಸೆಲ್ಲ ನನಸಾಗೋ ಕಾಲ ಹತ್ರ ಬರ್ತಿದೆ, ತುಂಬ ಖುಷಿ ಪಡೋ ಅಂಥ ವಿಷಯ ಇದು ಅಂತ ಅನಿಕೇತ್ ಮೋನಿಕಾಗೆ ಹೇಳ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ ಫ್ರೆಂಡ್. ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ವಿವೇಕ್ ಮಾತನ್ನು ಕೇಳಿ ಗೌರಿ ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಾರಾ ಅನ್ನೋದನ್ನು ಮುಂದೆ ನಾವು ಕಾದು ನೋಡಬೇಕಾಗಿದೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.